ಲೇ ಮನ್ಯಾಳಿ ಬಾರ ಈಚೆ ಕಡಿಕೆ ನಮ್ಮ ಅಮ್ಮನ ನೀನು ಬಿಟ್ಬಿಟ್ಟು ನಮ್ಮ ಅಮ್ಮನ ನೀನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀಗ ಬಾ ಈಚೆ ಕಡಿಕೆ ಲೋಪರ್ ನೀನು ಏನು ಹೊತ್ತಿಗೆನಂತೆ ಹೊತ್ತಿಗೆ ನಮ್ಮ ಅಮ್ಮನ ಸ್ಥಾನನೇ ನಮ್ಮ ಅಮ್ಮನ ಅಧ್ಯಕ್ಷನ ಸ್ಥಾನನೇ ಕಿತ್ಕೊಳಕ್ಕೆ ನೀನು ನೋಡ್ತಿದೀಗ ಅಂತಂದ್ರೆ ನೀನು ಎಂತೊಳಿರ್ಬೇಡ ನೀನು ಕಿತ್ತೋದ್ ಮನ್ಯಾಳಿ ನೀನು ಬಾರ ಈಚೆ ಕಡಿಕೆ ಕಂಡಿವ್ನಿ ಬಾ ಐತೆ ನಿನಗೆ ಮಾರಿಯಪ್ಪ ನಿನ್ಗೆ ಕಿತ್ತೋದೊಳೆ ಬಾ ನಿನ್ಗೈತೆ ಸರಿಯಾಗಿ ಮಾಡ್ತೀನಿ ಬಾ ನಿನ್ ಮಕನ್ನ ಆಯ್ತಿನ ಮಗನ ನೀನು ಲೋಪರ್ ನನ್ ಮಗ ನೀನು ನಿನ್ನಂತ ಮಗನ ನಾನು ಎಲ್ಲೂ ನೋಡಿಲ್ಲ ನೋಡೋದನ್ನು ಇಲ್ಲ ನೀನು ಲೋಪರ್ ನನ್ ಮಗನೇ ಬಾರ್ಲಾ ಬಾ ಈಚೆ ಕಡಿಕೆ ಅಮ್ಮನ ಸದೆ ಬಡ್ದ್ಬಿಟ್ಟು ಎಂಡ್ರಿಗೆ ಉದ್ಧಾರ ಮಾಡಕ್ ಹೋಗವ್ನಿ ಎಂಡ್ರು ಉದ್ಧಾರ ಮಾಡಕ್ಕೆ ಬಡ್ಡಿ ನನ್ ಮಗ ಲೋಪರ್ ನನ್ ಮಗ ಇವನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಬಾರ್ಲಾ ಈಚೆ ಕಡಿಕೆ ದೌಲತ್ ನನ್ ಮಗನೇ ಐತ್ ಬಾ ನಿನ್ಗೆ ಇವತ್ತು ಲೋಪರ್ ಬಡ್ಡಿ ಅಮ್ಮ ಇದ್ಯಾಕಮ್ಮ ಹಿಂಗೆ ಆಡ್ತಿದ್ದೀಗ ನೀನು ಏನಾಯ್ತು ನಿನ್ಗೆ ಯಾಕೆ ಹಿಂಗೆ ಆಡ್ತಿದ್ದೀಗ ನೀನು ನೋಡ್ದ ಇವ್ನ್ ದೌಲತ್ತ ಹೆಂಗ್ ಕೇಳ್ತಾನೆ ಏನ್ ಲಭ್ಯ ಅವರ್ಸಿ ನನ್ ಮಗನೇ ನನ್ನ ಅಧ್ಯಕ್ಷ ಸ್ಥಾನ ತಗೊಂಡೋಗ್ಬಿಟ್ಟು ನೀನ್ ಎಂಡ್ರಿಗೆ ಇಕ್ಸಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ಯಂತೆ ನೀನ್ ಎಂಡ್ರಿಗೆ ಇಕ್ಸ್ತಿದ್ಯಲ್ಲ ನೀನು ನೀನ್ ಎಂಡ್ರಿಗೆ ಇಕ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಲ್ಲ ನೀನು ಲೋಪರ್ ನನ್ ಮಗನೇ ಯಾಕೆ ನನ್ ಬದುಕಿಲ್ವಾ ಇನ್ನೂ ಬದುಕಿದ್ರು ಅದ್ ಹೆಂಗ್ ಕರ್ಕೊಂಡೋಗ್ಬಿಟ್ಟು ನೀನ್ ಎಂಡ್ರಿಗೆ ಇಕ್ಸಕ್ಕೆ ಅಂತ ಪ್ಲಾನ್ ಮಾಡ್ಬಿಟ್ಟೆ ನೀನು ನಮ್ಮ ಮನೆಯಿಂದ ಇಲ್ಲಿ ಬಂದಿದ ತಕ್ಷಣ ನೀ ಕಂತ್ರಿ ಕೆಲಸ ಶುರು ಮಾಡ್ಕೊಬಿಟ್ಟೆಲ್ಲ ನೀನು ನೋಡು ನಾನು ಬದುಕಿರೋ ಗಂಟ ನಾನೇ ನೀ ಮುಖ್ಯಸ್ಥೆ ಆಗೋದು ಊರ್ಗೆ ನೀನಲ್ಲ ನೀ ಎಂಡ್ರಲ್ಲ ನಾನೇ ಮುಖ್ಯಸ್ಥೆ ಹೀಗೆ ಏನಾದ್ರೂ ಇನ್ನೊಂದು ಕಿತ್ತ ನನ್ನ ತಂಟಿಗೆನಾರ ಬಂದ್ಬಿಟ್ಟು ನೀನು ಓಹೋ ಬಂದ್ಲು ನೋಡು ಮಳ್ಳಿ ಮಿಂಚುಳ್ಳಿ ವಯ್ಯಾರಿ ಬಂದ್ಬಿಟ್ಟು ಏನೇ ನಿನ್ನ ಊರ್ ಮುಖ್ಯಸ್ಥೆ ಸ್ಥಾನ ಬೇಕೇನೆ ನಿನ್ಗೆ ಮನೆಯಳ್ಳಿ ನಿನ್ಗೆ ಯಾಕೆ ನಮ್ಮ ಅಮ್ಮ ಇದ್ಬಿಟ್ರೆ ನಿನ್ಗೆ ಇದಾಗ್ಬಿಡ್ತದ ನಮ್ಮ ಅಮ್ಮನ್ ಬೇಕಾದ್ರೆ ಸಾಯಿ ಬಡ್ದ್ಬಿಟ್ಟು ಆಗಂತೋಳ್ ನೀನು ನಮ್ಮ ಅಮ್ಮ ಬದುಕಿದ್ದಂಗೆ ನೀನು ಅದ್ ಹೆಂಗೆ ನೀನಾಯ್ತೀಯ ನೀನು ಹೆಂಗೈತೆ ಹೇಳಿ ನೀನು ಲೋಪರ್ ಬಡ್ಡಿ ನೀನು ಹೆಂಗದೆಯ ನೀನು ಅದೇನ್ ದುರಾಸೆ ಬಂದ್ಬಿಟ್ಟೈತ ನಿನ್ಗೆ ನಮ್ಮ ಅಮ್ಮ ಬದುಕಿದ್ದಂಗೆ ನೀ ಮುಖ್ಯಸ್ಥೆ ಆಯ್ತಾಳಂತೆ ಮುಖ್ಯಸ್ಥೆ ಅಲ್ಲ ನೀನು ಕಸ ಗುಡ್ಸಕ್ಕೂ ಲಾಯಕ್ಕಿಲ್ಲ ನಮ್ಮ ಅಮ್ಮನ ಮುಂದೆ ಏನ್ ಗೊತ್ತೈತೆ ಅಂತ ಆಗಕ್ ಬಂದ್ಬಿಟ್ಟಿದ್ಯಾ ಎಲ್ರಿಗೂ ಹೇಳ್ಕೊಬಿಟ್ಟು ಬಂದಿದ್ದೀರಾ ನೀವೇನಿಯ ನಾವೇ ಆಗೋದು ಅಂತ ನಮ್ಮ ಅಮ್ಮಂಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗೈತೆ ಅಂದಿದ ತಕ್ಷಣನೇ ಎಲ್ಲ ಬಿಟ್ಬಿಡು ಅಂತನ ಅಣ್ಣ ಅಲ್ಲ ಇವನು ದರಿದ್ರ ನನ್ನ ಮಗ ಇವನು ಎಂಟ ಕೆಲಸ ಮಾಡ್ದ ನೋಡಿ ನೀವು ನಾಲ್ಗೆ ಕರೆಕ್ಟಾಗಿ ಇಟ್ಕೊಂಡು ಮಾತಾಡಿ ಇಲ್ಲಿ ನನಗೆ ಯಾವ ಅಧ್ಯಕ್ಷ ಆಗ್ಬೇಕು ಇಲ್ಲ ಮುಖ್ಯಸ್ಥೆ ಆಗ್ಬೇಕು ಅನ್ನೋ ಯಾವ ಅಷ್ಟನ್ನು ನನಗಿಲ್ಲ ಅವರೇ ಬಂದು ಕೇಳಿದ್ದಕ್ಕೆ ಬೇರೆ ದಾರಿ ಇದ್ದಂಗೆ ಹ್ಞೂ ಅಂದೆ ಅಷ್ಟೇನೆ ಅಷ್ಟು ಬಿಟ್ಟರೆ ನನಗೆ ಬೇರೆ ಏನು ನನಗೆ ಗೊತ್ತಿಲ್ಲ ದಯವಿಟ್ಟು ನನ್ನ ಬಿಟ್ಬಿಡಿ ನನ್ನ ಪಾಡಿಗೆ ನನ್ನ ಯಾಕೆ ಈ ಥರ ಮನೆ ಮುಂದೆ ಬಂದು ಕೂಗಾಡ್ತಾ ಇದ್ದೀರಾ ನನಗೇನು ಮುಖ್ಯಸ್ಥೆ ಆಗೋ ಅವಶ್ಯಕತೆ ನನಗೇನಿಲ್ಲ ನೀವೇ ಇಟ್ಕೊಳ್ಳಿ ನೀವು ಬಂದು ಮನೆ ಹತ್ರ ಕಿರ್ಚಾಡೋ ಅವಶ್ಯಕತೆ ನನಗೇನು ಇಲ್ಲ ರೀ ನಾನು ನಿಮ್ಗೆ ಆವಾಗಲೇ ಹೇಳಿಲ್ವಾ ನಿಮ್ಮಮ್ಮ ಒಂದಲ್ಲ ಒಂದು ನಿಂಕಿರಿಗೆ ತಗೊಂಡು ಬಂದೇ ಬರ್ತಾರೆ ಅಂತ ಹೇಳಿ ನೀವೇ ಕೇಳಲಿಲ್ಲ ಏನಾಗಲ್ಲ ಬಿಡು ನಮ್ಮಮ್ಮ ಹಂಗಲ್ಲ ಅಂತ ಹೇಳಿದ್ರಲ್ಲ ಕೇಳಿಸ್ಕೊಳ್ಳಿ ಇವಾಗ ನಿಮ್ಮಮ್ಮ ಏನು ಹೇಳ್ತಾವ್ರೆ ಏನು ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ನನಗಂತೂ ಕೇಳಿ ಸಾಕಾಗೋಗ್ಬಿಟ್ಟೈತೆ ನಿಮ್ಮ ಮುಂದನ್ನ ನಾವೇನಾದ್ರು ಬಂದ್ಬಿಟ್ಟು ನಾವು ಅಧ್ಯಕ್ಷ ಆಗ್ತೀನಿ ಅದಾಗ್ತೀನಿ ಇದಾಗ್ತೀನಿ ಅಂತ ಹೇಳ್ಬಿಟ್ಟು ನಾನು ಏನಾದ್ರು ಕೇಳಿದ್ನಾ ಅದು ಯಾಕಂಗೆ ಬಾಯ್ ಬಡ್ಕೊತಾ ಇದ್ದೀರಾ ನೀವು ಅದೇನೋ ನನ್ನ ಕಂಡ್ರೆ ನಿಮ್ಗೆ ಆಗಲ್ಲ ಕಾಲು ಕೆರ್ಕೊಂಡೇ ನೀವು ಜಗಳಕ್ಕೆ ಬರ್ಬೇಕು ನನ್ನ ಮೇಲೆ ಅಲ್ವಾ ಎಲ್ಲ ಮಳ್ಳಿ ಮಗನು ಚೂಡ್ತಾಳೆ ತೊಟ್ಲು ತೂಗ್ತಾಳೆ ನೀನು ಆಗಲ್ಲ ಅಂದು ಅಂದಿದ್ದೇನೆ ನೀನು ಆಗಲ್ಲ ಅಂದಿದ್ರೆ ಯಾವ ವ್ಯವಸ್ಥೆ ಬಂದ್ಬಿಟ್ಟು ನಿಂಗೆ ಒತ್ತಾಯ ಮಾಡೋಣ ನಿನಗೆ ಆಗು ಅಂತ ಹೇಳ್ಬಿಟ್ಟು ಯಾವ ವ್ಯವಸ್ಥೆ ಬಂದು ಹೇಳ್ದ ನಿನಗೆ ಆಗು ಅಂತ ಹೇಳಿ ನೀನು ಅಂದ್ಬಿಟ್ಟ ನೀನು ಆಗು ಅಂತ ಹೇಳಿದ ತಕ್ಷಣ ನಾನು ಆಗಕ್ಕಿಲ್ಲ ಅಂತ ಬೊಗಳ್ಬೇಕಿತ್ತೆ ನೀನು ಅದು ಯಾಕೆ ಆಯ್ತೀನಿ ಅಂತ ಹೇಳ್ದೆ ಹೇಳಿ ನೀನು ಯಾಕೆ ಹೇಳ್ದೆ ನೀನು ಆಯ್ತೀನಿ ಅಂತ ಹೇಳ್ಬಿಟ್ಟು ಆಗಕ್ಕಿಲ್ಲ ಅಂತ ಹೇಳಿದ್ರೆ ಇವಳಿಗೂ ಆಸೆ ಆಗ್ಬೇಕಲ್ಲ ಊರ್ ಮುಖ್ಯಸ್ಥೆ ಆಗ್ಬೇಕಲ್ಲ ಇವಳಿಗೆ ಬೆಲೆ ಸಿಗ್ಬೇಕಲ್ಲ ನಾನು ಬದುಕಿದ್ದಂಗೆ ನಿನ್ನ ಅದು ಹೆಂಗ್ ಮಾಡ್ತಾನಂತೆ ಅವನು ಬರ್ಲಿ ಯಾವನ್ ಬರ್ತಾನೆ ಎಕ್ಕಡ ತಗೊಂಡು ಹಾಕ್ಬಿಡ್ತೀನಿ ಇನ್ನೊಂದು ಕಿತ್ತ ಅವ್ರು ಬಂದು ಕೇಳಿದಾಗ ಆಗಕ್ಕಿಲ್ಲ ನಮ್ಮ ಅತ್ತೆ ಅವಳೆ ಅಂತ ಹೇಳಿದ್ರೆ ಏನಾಗೋದು ನಿಂಗೆ ನೋಡು ಸುಮ್ಮನೆ ಸರಿ ಇರಾಕಿಲ್ಲ ಈಗಲೇ ಹೇಳ್ತಾ ಇದ್ದೀನಿ ಅವ್ರು ಬಂದು ಹೇಳಿದ ತಕ್ಷಣ ಇವಳು ಆಗ್ಬಿಡ್ತಾಳ ಅಂತೇಳು ನೀನ್ ಮಗನ ನೀನು ವಂಶ ನಿರ್ವಂಶ ಆಗ ನನ್ನ ಮಗನೆಲ್ಲ ನೀನು ಬಂದ್ಬಿಟ್ಟು ಇವಳು ಏನೋ ನನ್ನ ಕಾಸಾಗ್ತಳೆ ದುಡಿತಾವಳೆ ಅಂತ ಹೇಳ್ಬಿಟ್ಟು ಎಂಟ್ರ ದುಡ್ಡಾಗ ತಿನ್ಕೊಂಡು ಬಿದ್ದಿದ್ಯಲ್ಲ ನೀನು ಅಂತ ನಾಲಾಯಕ್ ನನ್ನ ಮಗ ಇರಬೇಡ ನೀನು ನಾಲಾಯಕ್ ಗಂಡ್ಸು ನೋಡಿ ನನಗೆ ಗಂಡನ ಬಗ್ಗೆ ಏನಾರ ಮಾತಾಡ್ರೆ ಸುಮ್ಮನಿರಕ್ಕಿಲ್ಲ ಅವನು ಯಾಕೆ ನಾಲಾಯಕ್ ಗಂಡ್ಸು ನೀವಿನ್ನು ನಾಲಾಯಕಗಳು ಪಾಪ ನನ್ನ ಗಂಡ ಕಷ್ಟಪಟ್ಬಿಟ್ಟು ಹಸುಗಿ ಸುಮೇಸ್ಕೊಂಡು ನಾನು ಅದನ್ನ ದುಡಿತಾವನೆ ನಿಮ್ಗೆ ಯೋಗ್ಯತೆಗೆ 10 ರೂಪಾಯಿ ಕೆಲಸ ಮಾಡಿದಂಗೆ ಮಜಾ ಮಾಡ್ಕೊಂಡು ತಿಂತಾ ಇದ್ರಲ್ಲ ಅದನ್ನ ಹೇಳಿ ಬಂದ್ಬಿಟ್ರು ಇಲ್ಲಿ ಹೇಳಕ್ಕೆ ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತಾಡೋರು ಸುಮ್ಮನಿರಕ್ಕಿಲ್ಲ ಅವನೇನೋ ಎಂಟಿ ದುಡ್ಡಾಗ ತಿನ್ಬೇಕು ಅಂತೇನು ಬಂದು ಬಿದ್ದಿಲ್ಲ ನಿಮ್ಮ ಬಿಟ್ಟಿಗಳು ತಿನ್ಬೇಕು ಅಂತ ಹೇಳ್ಬಿಟ್ಟು ಹಳಿಯೂನೇನೆ ಸೇಲ್ ಮಾಡ್ತಾ ಇದ್ರಲ್ಲ ಹಂಗೆ ಹಳಿಯೂನ್ ಸೇಲ್ ಮಾಡ್ಕೊಂಡು ತಿನ್ನ ಅಂತ ಹೇಳ್ಬಿಟ್ಟು ಪರಿಸ್ಥಿತಿ ನಮ್ಗೆ ಇನ್ನೂ ಬಂದಿಲ್ಲ ನನ್ನ ಗಂಡ ಕಷ್ಟಪಟ್ಟು ಮೈ ಬಗ್ಸ್ಬಿಟ್ಟು ದುಡ್ಕೊಂಡೆ ಏನೇ ತಿಂತಾ ಇದ್ದೀವಿ ಏನೇ ಅಂದಿದ್ದು ನಾನು ನನ್ನ ಒಳಿಯನ್ನ ಸೇಲ್ ಮಾಡ್ತಾ ಇದ್ದೀನ ಯಾರೇ ಹೇಳಿದ್ ನಿಂಗೆ ಸೇಲ್ ಮಾಡ್ತಿದ್ದೀನಿ ಅಂತ ಪರ್ಕೆನ ಹೊಡೆದು ಬಿಡ್ತೀನಿ ನನ್ನ ಸವಾಸಕ್ಕೆ ಏನಾರ ಬಂದ್ಬಿಟ್ಟೆ ಅಂತಂದ್ರೆ ಬಿತ್ರಿ ಏನೋ ಸೇಲ್ ಮಾಡ್ತಿದ್ದೀನಂತೆ ಸೇಲ ಏನೋ ಅವ್ನಿಗೆ ಒಳ್ಳೆ ಜೀವನ ಕೊಡೋಣ ಅಂತ ಕೊಡ್ತಾ ಇದೀವಿ ಅಷ್ಟೇ ಏನೇ ಜೀವನ ಕೊಡೋದು ಬಿಟ್ರೆ ನಾವೇನು ಸೇಲ್ ಮಾಡ್ತಿದ್ದೀವ ನೋಡು ಹಿಂಗೇನಾರ ಶಾನೆ ಮಾತಾಡ್ದೋ ನಾಲ್ಗೆ ಕುಯ್ದಾಕ್ಬಿಡ್ತೀನಿ ನೀನ್ ನಾಲ್ಗೆ ಕುಯ್ಯ ಗಂಟನೂ ನಾನಿಲ್ಲಿ ಗೆಣಸ್ಕಿಳ್ತಿರ್ತೀನ ನಾನು ಕುಯ್ದಾಕ್ಬಿಡ್ತೀನಿ ಅಷ್ಟೇನೇನಿಯ ನಾಲ್ಗೆಯ ನಿಮ್ಮ ಅಕ್ಕಿಷ್ಟು ಓಹೋ ರೀ ಏನ್ ಮಾತಾಡ್ತಿದ್ರ ಅಮ್ಮ ಅಂತ ಬರ್ರಿ ಹೋಗೋಣ ಈ ಅಮ್ಮನ ಉಪಾಧ್ಯಕ್ಷನ ಅಧ್ಯಕ್ಷ ಸ್ಥಾನ ಇವಳೇನೇ ಮಡಿಕಂಡ್ಲಿ ಹೇಳಕ್ ಬಂದ್ಬಿಟ್ಲು ನಮ್ಮ ತಾಗೆ ಏನು ಸೀಮೆಗಿಲ್ದಿರ ಇದು ಸ್ಥಾನ ನಮ್ಗೆ ಯಾವ ಸ್ಥಾನನೂ ಬೇಕಾಗಿಲ್ಲ ತಾಯಿ ನೀನೇನಿಯ ಸ್ಥಾನ ನೀನೇನಿಯ ಪಡ್ಕ ನಮ್ಗೇನ್ ಬೇಕಾಗೂ ಇಲ್ಲ ಏನೂ ಇಲ್ಲ ನಮ್ಮಮ್ಮ ಇಷ್ಟೆಲ್ಲ ಮಾತಾಡ್ತೈತೆ ಅಂತಂದ್ಮೇಲೆ ನೀನೇ ಆಗ್ಬೇಕು ಊರಿನ ಮುಖ್ಯಸ್ಥೆ ಅವರೆಲ್ಲ ಬಂದು ಹೇಳಿಲ್ವಾ ನೀನ್ ಊರಿನ ಮುಖ್ಯಸ್ಥೆ ಆದ್ರೆ ಊರಿಗೆಲ್ಲ ಒಳ್ಳೇದಾಯ್ತದೆ ಅಂತ ಹೇಳ್ಬಿಟ್ಟು ನೀನೇ ಮುಖ್ಯಸ್ಥೆ ಆಗ್ಬೇಕು ಯಾರು ಏನಾರ ಅನ್ಕೊಂಡ್ಲಿ
ಲೋಪರ್ ನನ್ ಮಗನೇ, ಏನ್ಲ ಎಂಡ್ರಿಗೆ ಎತ್ತೆತ್ ಕೊಡ್ತಿದ್ದೀಗೇನ್ಲ ನೀನೇ ಆಗ್ಬೇಕು ಅಂತ ಹೇಳ್ಬಿಟ್ಟು, ಹಾ ಅದು ನನ್ನ ಎದುರುಗೇನೆ ನೀ ಹೋಗಿ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀಗೇನ್ಲ ನೀನು. ಇನ್ ಎಂತ ಅಲ್ಕ ನನ್ ಮಗ ಇರ್ಬೇಡ. ಚಿಕ್ಕ ವಯಸ್ಸಾಗೆ ನಿಮ್ಮ ಅಮ್ಮ ನೆಗದ್ ಬಿದ್ದು ಸತ್ತೋಗ್ಬಿಟ್ಲಲ್ಲ, ಅವಾಗ ನಾನ್ ಪಾಪ ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಂದ್ಬಿಟ್ಟು ಸಾಕ್ದೋಳ್ ನಾನು ಕಣಲ್ಲ ನಿನ್ನ. ಏನೋ ಪಾಪ ಅಂತ ಹೇಳ್ಬಿಟ್ಟು ಸಾಕಿದಕ್ಕೆ ಇವತ್ತು ಸಾಕಿರೋ ನಾಯಿ ನೀ ಬಂದು ಕೊಚ್ತಾ ಐತೆ ಅನ್ನಂಗೆ ಆಗೋಗ್ಬಿಟ್ಟೈತೆ. ನೀವು ಸಾಕಿರೋದನ್ನ ನಾನು ಚೆನ್ನಾಗಿ ನೋಡಿದ್ದೀನಿ ಬಿಡಿ. ತಂಗಿಗೆಲ್ಲ ಬಿಸಿಯನ್ನ, ನನಗೆಲ್ಲ ತಂಗ್ಲನ್ನ, ಅವಳಿಗೆಲ್ಲ ಹೊಸ ಬಟ್ಟೆ, ನನಗೆಲ್ಲ ಹಳೆ ಬಟ್ಟೆ. ನಾನು ಏನು ಕೇಳಿದ್ರು ಇಲ್ಲ, ಅವಳು ಏನು ಕೇಳಿದ್ರು ಎಲ್ಲದಕ್ಕೂ ಸೈ. ನಾನು ತುಂಬಾನೇ ನೋಡ್ಬಿಟ್ಟಿದ್ದೀನಿ. ನಾನು ನೋಡಿ, ಸುಮ್ಮನೆ ಇಲ್ಲಿಂದ ಹೋಗ್ಬಿಡಿ. ನಾವು ನಿಮ್ಮ ಸವಸಕ್ಕೆ ಬರೋದಿಲ್ಲ, ಎಂಥದೂ ಇಲ್ಲ. ನಾನು ಹೆಂಡ್ತಿನ ಊರೇ ಒಪ್ಕೊಂಡವ್ರೆ. ಈ ಊರು ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ನಾನು ಹೆಂಡ್ರೇನೇ ಆಗಬೇಕು. ಇಲ್ಲ ಅಂತಂದ್ರೆ ಸುಮ್ಮನೆ ಊರ್ ಜನ ಎಲ್ಲ ನಿಮ್ಮನ್ನ ಬೈಕತ್ತವ್ರೆ. ಈಗ ಮತ್ತೆ ಇನ್ನೂ ಬೈಸ್ಕೊಂಡು ಮಾಡ್ಕೊಂಡು ನಿಮ್ಗೆ ಅದ್ರ ಅವಶ್ಯಕತೆ ಏನೈತೆ ಅದು ಎಲ್ಲನೂ ನೋಡಿ. ವಯಸ್ಸು ಆಯ್ತು ಬಂತು. ನಾನು ಹೆಂಡ್ತಿ ಆಗೋದ್ರಾಗ ತಪ್ಪೇನು? ಅವತ್ತಿಂದ ನಮ್ಮ ವಂಶದವರೇ ತಾನೇ ಆಯ್ತಾ ಇರೋದು. ಈಗ ನಮ್ಮ ವಂಶದವರೇ ನೀ ಆದ್ರೆ ತಪ್ಪೇನೈತೆ? ನಮ್ಮ ವಂಶದವರೇ ನೀ ಆಯ್ತಾರೆ. ನೀನು ಸುಮ್ಮನೆ ಇದ್ರೇನೆ ನೀ ಸರಿ ಅಷ್ಟೇನೆ. ಏನ್ಲ ಬೊಗಳ್ತಿರೋದು ನೀನು? ಏನ್ ಬೊಗಳ್ತಿರೋದು? ನಮ್ಮ ಅಂಬತ್ಕಿದ್ದಂಗೆ ಬೇರೆ ಯಾವಳಾಗ್ಬೇಕು? ನಾನೇ ಆಯ್ತೀನಿ ಬೇಕಾದ್ರೆ ನೀ ಯಾವಳವಳನ್ನ ಆಗಕ್ಕಂತೂ ನಾನು ಬಿಡಕ್ಕಿಲ್ಲ. ಅದು ಈ ಬಿಕ್ರಿನ ನೆಟ್ಟಿಗೆ ತಾಳಿ ಕಟ್ಸ್ಕೊಂಡು ನೆಟ್ಟಿಗೆ ಬಂದಿಲ್ಲ. ಮದುವೆ ಮುಂಚೆನೆ ನೀವು ಬಸ್ರಾಗಿ ಮಗನ ಎತ್ಕೊಂಡು ಬಂದಿರೋ ಇವಳಿಗೆ ಊರಾಗಿರಲೇನು ಯಾ ಮರ್ಯಾದೆ ಕೊಡ್ತಾರೆ ಅನ್ನೋದು ನಮಗೆ ಮುಖ್ಯ. ಯಾರು ಇವಳಿಗೂ ತುಪ್ಪಾಕಲ್ಲ. ಎಲ್ಲರೂ ಹಿಂದೆಗಡೆಯಿಂದ ಬೈಕೊಂಡು ಸಾಯದೇನೆ ನೀ ಇವಳನ್ನ ಲೋಪರ್ನ ಅಂತಂದ್ರೆ ಇವಳನ್ನ ಮುಖ್ಯಸ್ಥೆ ಮಾಡ್ತಾರಂತೆ, ಮುಖ್ಯಸ್ಥೆಯ. ಬಸ್ರಾಗಿ ಬಂದಿರೋಳ್ನ ಎಂತ ಜನನ ನಮ್ಮ ಜನ ಅಂತಂದ್ರೆ ಹೆಂಗ್ ಕೂರಿಸ್ಬಿಟ್ಟು ಏನು ಇದು ಮಾಡ್ತಾರನಪ್ಪ. ಅಮ್ಮ ಬಾ, ಅವ್ರಿಗೆ ಹೇಳೋಣ ಬುಟ್ ಕೊಡಕ್ಕಿಲ್ಲ. ನಾವು ಅದು ಏನು ಮಾಡ್ತಾರೋ ಮಾಡ್ಲಿ, ನಾವು ಸ್ಥಾನವ ಬುಟ್ ಕೊಡಕ್ಕಿಲ್ಲ ಅಂತ ಹೇಳೋಣ ಬಾ. ನಾವು ಬುಟ್ ಕೊಡಕ್ಕಿಲ್ಲ ಅಂದಮೇಲೆ ಅದು ಹೆಂಗೆ ಇವಳನ್ನ ಮಾಡ್ತಾರೋ ನಾವು ನೋಡೇ ಬಿಡೋಣ. ಎಂತ ಲೋಪರ್ ಕಿರಿಕ್ ಜನಗಳಪ್ಪ ಇವ್ರಂತೂ. ಯಪ್ಪ 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 ಅಣ್ಣ ಅಣ್ಣ ಅನ್ಕೊಂಡು ಇಷ್ಟು ದಿನ ಇದ್ದಿದ್ದಕ್ಕೆ ಸರಿಯಾಗಿ ನೀ ಮಾಡ್ದ. ಬಾಮ ಹೋಗನಿ, ಇವ್ರ ತಗೇನು ಮಾತಾಡೋದು? ಊರಾಗ ಹೋಗ್ಬಿಟ್ಟಲ್ಪ ಪಂಚಾಯತಿ ತಗ ಹೇಳೋಣ ನೋಡಿ, ನಾನು ಬುಟ್ ಕೊಡಕ್ಕಿಲ್ಲ ಅಂತ. ನೋಡಿ ಅಲ್ಲಿ ಲೋಪರ್ ನನ್ನ ಮಕ್ಕಳು ನನಗೆ ಹೇಳ್ತಿದ್ದಂಗೆ ಅದು ಹೆಂಗೆ ತೀರ್ಮಾನ ಮಾಡಿದ್ರು ಅಂತ ಹೇಳ್ಬಿಟ್ಟು ನೋಡೋಣ. ಅದು ಹೆಂಗೆ ತೀರ್ಮಾನ ಮಾಡಿದ್ರು ನಮ್ಗೆ ಹೇಳ್ತಿದ್ದಂಗೆ ಮಾಡ್ತಿದ್ದಂಗೆ ಎಲ್ಲನೂ ನನಗೆ ಹೇಳ್ಬೇಕಿತ್ತಾನೆ. ನಾನು ಬದುಕಿರ್ಲಿಲ್ವ? ನನಗೆ ಹೇಳ್ಬೇಕಿತ್ತು ಎಲ್ಲನೂ. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಹೇಳು? ನೋಡಿ, ನಾವು ಅವ್ರ ತಗ ಏನಿಯ ಮಾತಾಡೋಣ. ಇವ್ರ ತಗ ಮಾತಾಡಿ ಏನು ಪ್ರಯೋಜನ ಇಲ್ಲ ನನಗಂತೂ. ಅವ್ರ ತಗ ಏನಿಯ ಮಾತಾಡಿ ಅವ್ರ ತಗ ಏನಿಯ ಬಗೆಹರಿಸ್ಕೊಳ್ಳೋಣ. ನೋಡಿ ಸುಮ್ಕೆನೆ ನೀಯ ಬಾಮ ಹೋಗೋಣ. ಒಳ್ಳೊಳಗೆ ಖುಷಿ ಪಡ್ತಾವನಿ. ನಾನು ಎಂಡ್ರಾದ್ರೆ ಎಲ್ಲ ನನಗೆ ಬಂದ್ಬಿಡ್ತದೆ ಅಧಿಕಾರ ಅಂತ ಹೇಳ್ಬಿಟ್ಟು. ರೀ ಇಷ್ಟೆಲ್ಲ ಅನ್ನಿಸ್ಕೊಂಡು ಯಾವ ಅಧ್ಯಕ್ಷ ಆಗೇನಾಗಬೇಕು, ಊರ್ ಮುಖ್ಯಸ್ಥೆ ಆಗೇನಾಗಬೇಕ್ರಿ ನನಗೆ? ಬೇಡ ರೀ ನನಗೆ ಯಾವ ಅಧ್ಯಕ್ಷ ಮುಖ್ಯಸ್ಥೆ ಏನೂ ಆಗಲ್ಲ ರೀ. ನಾನಂತೂ ನನಗೆ ಸವಾಸನೆಯ ಬೇಡ. ನೀವು ಸುಮ್ಮನೆ ಆಗು ಅಂತ ಅಂದಿದ್ದಕ್ಕೆ ಸರಿ ಆಯಿತು ಅಂತ ಹೇಳ್ದೆ ಅಷ್ಟೇನೆ. ನನಗಂತೂ ಯಾವ ಇಂಟ್ರೆಸ್ಟೂ ಇಲ್ಲ, ನನಗೆ ಯಾವ ಇಷ್ಟನೂ ಇಲ್ಲ ನನಗಂತೂ ಆಗಕ್ಕೆ. ರೀ ಬಿಟ್ಬಿಡ್ರಿ, ನಮಗೆ ಸವಾಸನೆಯ ಸಾಕು ನಮ್ಗಂತೂ. ನಡೀರಿ ನಿಮ್ಮ ಅಮ್ಮಂದಾಗ ಅನ್ನಿಸ್ಕೊಂಡು ಮಾಡ್ಕೊಂಡು ಚೀತು ಅನ್ನಿಸ್ಕೊಂಡು ಯಾವ ಮುಖ್ಯಸ್ಥೆ ಆಗ್ಬಿಟ್ಟು ಏನ್ರಿ ಆಗಬೇಕು ನಮಗೆ? ಬೇಡ ರೀ, ಬೇಡ ನನಗೆ. ನಮ್ಮಮ್ಮ ಹಿಂಗೆ ಆಡ್ತೈತೆ ಅಂತನಾದ್ರೂ ನೀನು ಆಗ್ಲೇಬೇಕು. ನಿಜವಾಗೂ ಹಿಂಗೆ ಆಡ್ತಾ ಇತ್ತಲ್ಲ ನಮ್ಮಮ್ಮ, ಅದಕ್ಕಾದ್ರೂ ನೀನು ಆಗಿ ಊರ್ ಜನಗಳಿಗೆ ಉದ್ಧಾರನ ಮಾಡಬೇಕು. ಊರಾಗೆಲ್ಲ ಚೀಟಿ ನಡೆಸೋದು, ಸುಮ್ಕೆನಿಯ ಬಡ್ಡಿ ಗಿಡ್ಡಿ ಅಂತ ಚಕ್ರ ಬಡ್ಡಿ, ಆ ಬಡ್ಡಿ ಈ ಬಡ್ಡಿ ಅಂತ ಹಾಕೋದು, ಬರೀ ಇದನ್ನೇ ಮಾಡ್ಬಿಟ್ಟು ಸುಮ್ಕೆನಿಯ ಶಾನೆ ಅಂದ್ರೆ ಶಾನೆ ಇದು ಮಾಡ್ಬಿಟ್ಟೈತೆ. ಅಯ್ಯೋ ಆ ಜನಗಳೆಲ್ಲ ಅಯ್ಯೋ ಪಾಪ ಅಂತ ಹೇಳಿ ಎಷ್ಟು ಜನ ಓಡಾಡೋರೆ ಗೊತ್ತಾ? ನೋಡು, ಅವರೆಲ್ಲ ಉದ್ಧಾರ ಆಗಬೇಕು ಅಂತಂದ್ರೆ ನೀನು ಏನಾರ ಒಂದು ಮಾಡ್ಬೇಕು ಅಷ್ಟೇ. ನಿನ್ಯ ಈಗ ಹೆಂಗನ ಮಾಡಿ ನೀನು ಆ ಸ್ಥಾನದಾಗ ನೀನು ಕುಂತ್ಕೊಂಡ್ರೆ ನೋಡಮ್ಮ, ಊರ್ ಜನನೆಲ್ಲ ಕಾಪಾಡ್ಕೊಂಡು ಹೆಂಗೋ ಇರ್ಬೋದು. ನಮ್ಮ ಅಮ್ಮನ ದುರಾಂಕಾರನೂ ಇಡಿಸ್ಬೋದು. ಆದ್ರೆ ನಿಮ್ಮಮ್ಮ ಸಖತ್ತು ಕಿರಿಕ್ ಮಾಡಿ ಸಖತ್ ಇದು ಮಾಡ್ತಾ ಇತ್ತಲ್ಲ, ಏನ್ ಮಾಡೋದು? ಇಷ್ಟೊಂದೆಲ್ಲ ಕಿರಿಕೆಲ್ಲ ಮಾಡಿ ಮಾಡಿದ್ರೆ ಮಾಡ್ಕಂತದೆ ಬಾ. ಸುಮ್ಮನೆ ಕಿರಿಕು ಪರಿಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಕೆ? ಸುಮ್ಮನೆ ನೋಡಿ ನೀನು ಸುಮ್ಮನೆ ಅದೇನೋ ಅಂತಾರಲ್ಲ, ಆಗ್ಬೇಕು ಅನ್ಕೊಂಡಿದೀವಲ್ಲ ಆಗ್ಬೇಕು ಅಷ್ಟೇನೆ ನೋಡಿ. ಸರಿ ಬಾ,